ಎಐ 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 ಎಲ್ಲಿ ನೋಡಿದ್ರೂ ಈ ಕೃತಕ ಬುದ್ಧಿಮತ್ತೆಯದ್ದೇ ಮಾತು. ಈ ಒಂದು ಟೆಕ್ನಾಲಜಿ ವೇಗವಾಗಿ ಅಭಿವೃದ್ಧಿ ಆಗ್ತಾ ಇದ್ದು ಅನೇಕ ಕೈಗಾರಿಕೆಗಳು ಬದಲಾಗ್ತಿವೆ. ಇದರೊಂದಿಗೆ ಉದ್ಯೋಗಗಳ ಭವಿಷ್ಯದ ಬಗ್ಗೆ ಪ್ರಶ್ನೆಗಳು ಹೆಚ್ಚಾಗ್ತಿವೆ. ಇನ್ನು ಸ್ವಲ್ಪ ದಿನದಲ್ಲೇ ಇದು ಸಾವಿರಾರು ಉದ್ಯೋಗಗಳನ್ನು ಕಸಿದುಕೊಳ್ಳುತ್ತೆ ಅನ್ನೋ ಬಗ್ಗೆ ಚರ್ಚೆ ಕೂಡ ಜೋರಾಗಿದೆ. ಈ ಎಲ್ಲದರ ನಡುವೆ ಎಐ ಯುಗದಲ್ಲಿ ಸಂಪತ್ತನ್ನು ನಿರ್ಮಿಸಲು ಯಾವ ಮಾರ್ಗಗಳನ್ನು ಆಯ್ಕೆ ಮಾಡಬೇಕು ಅನ್ನೋದರ ಕುರಿತು ರೆಪಿಟ್ ಸಿಇಒ ಅಹ್ಮದ್ ಮಸಾದ್ ಮಹತ್ವದ ಸಲಹೆ ನೀಡಿದ್ದಾರೆ. ಆ ಕುರಿತು ಮಾತನಾಡಿರುವ ಅಹ್ಮದ್ ಮಸಾದ್, ಎಐ ಯುಗದಲ್ಲಿ ಹೆಚ್ಚು ಹಣ ಗಳಿಸುವ ಮಾರ್ಗಗಳ ಬಗ್ಗೆ ವಿಭಿನ್ನ ದೃಷ್ಟಿಕೋನವನ್ನು ನೀಡಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಸಾಫ್ಟ್ವೇರ್ ಎಂಜಿನಿಯರ್ ಅಥವಾ ಡೇಟಾ ಸೈಂಟಿಸ್ಟ್ಗಳಂತಹ ಸಾಂಪ್ರದಾಯಿಕ ಉದ್ಯೋಗಗಳಿಂದ ವಸ್ತುಗಳನ್ನು ನಿರ್ಮಿಸುವುದು ಅಥವಾ ವ್ಯವಹಾರವನ್ನು ಹೊಂದುವುದು ದೀರ್ಘಕಾಲದ ಸಂಪತ್ತಿಗೆ ಕಾರಣವಾಗಬಹುದು ಅಂತ ಹೇಳಿದ್ದಾರೆ. ಎಐ ಯುಗದಲ್ಲಿ ಹೆಚ್ಚು ಹಣ ಗಳಿಸಲು 3 ಮಾರ್ಗಗಳು ಉತ್ತಮ ಅಂತೆ. ಮೊದಲನೇದಾಗಿ ಉದ್ಯಮಿ. ಮಸಾದ್ ಪ್ರಕಾರ ಎಐ ಯುಗದಲ್ಲಿ ಅತ್ಯಂತ ಲಾಭದಾಯಕ ಮಾರ್ಗ ಅಂದರೆ ಉದ್ಯಮಿಯಾಗುವುದು. ವ್ಯವಹಾರಗಳನ್ನು ಪ್ರಾರಂಭಿಸಿ ಉತ್ಪನ್ನಗಳನ್ನು ನಿರ್ಮಿಸುವವರು ತಾವು ನಿರ್ಮಿಸುವ ಕಂಪನಿಯ ಒಂದು ಭಾಗವನ್ನು ಹೊಂದಿರುವುದರಿಂದ ಸಂಪತ್ತನ್ನು ಸಂಗ್ರಹಿಸುವ ಸಾಧ್ಯತೆ ಹೆಚ್ಚಿದೆಯಂತೆ. ಉದ್ಯಮಿಗಳು ಸಾಮಾನ್ಯವಾಗಿ ಸಂಬಳಕ್ಕಾಗಿ ಕೆಲಸ ಮಾಡುವುದಕ್ಕಿಂತ ಸಂಪತ್ತನ್ನು ನಿರ್ಮಿಸುವ ಮನಸ್ಥಿತಿಯಲ್ಲಿ ಇರ್ತಾರೆ ಅಂತ ಮಸಾದ್ ಹೇಳಿದ್ದಾರೆ. ಸಂಬಳ ತಾತ್ಕಾಲಿಕ ಆದಾಯ ನೀಡುತ್ತೆ, ಆದರೆ ಮಾಲೀಕತ್ವ ದೀರ್ಘಕಾಲದ ಮೌಲ್ಯವನ್ನು ನಿರ್ಮಿಸುತ್ತೆ ಅನ್ನೋದು ಅವರ ಅಭಿಪ್ರಾಯ. ಎರಡನೇದಾಗಿ ಬೇಗ ಸ್ಟಾರ್ಟಪ್ ಸೇರುವುದು. ಕಂಪನಿಯನ್ನು ತಕ್ಷಣ ಆರಂಭಿಸಲು ಇಷ್ಟ ಇಲ್ಲದವರು ವೇಗವಾಗಿ ಬೆಳೆಯುತ್ತಿರುವ ಸ್ಟಾರ್ಟಪ್ಗಳಿಗೆ ಆರಂಭದಲ್ಲೇ ಸೇರುವುದು ಒಳ್ಳೆ ಐಡಿಯಾ ಎಂದಿದ್ದಾರೆ. ಇಂಥ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರು ಸಂಬಳದ ಜೊತೆ ಈಕ್ವಿಟಿ ಪಡೆಯಬಹುದು, ಅಂದರೆ ಕಂಪನಿಯ ಪಾಲು. ಕಂಪನಿ ಯಶಸ್ವಿಯಾದರೆ ಅದು ದೊಡ್ಡ ಆರ್ಥಿಕ ಲಾಭವನ್ನು ನೀಡಬಹುದು. ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಸ್ಟಾರ್ಟಪ್ಗೆ ಸೇರಿದಾಗ ತಾವು ಇದೇ ವಿಧಾನ ಅನುಸರಿಸಿದ್ದಾಗಿ ಮಸಾದ್ ಹೇಳಿದ್ದಾರೆ. ಮತ್ತು ಮೂರನೇದಾಗಿ ಹೂಡಿಕೆ ಮಾಡೋದು. ಮೂರನೇ ಮಾರ್ಗ ಅಂದರೆ ಹೂಡಿಕೆ. ಒಮ್ಮೆ ಬಂಡವಾಳ ಸಿಕ್ಕ ನಂತರ ಭರವಸೆ ವ್ಯವಹಾರಗಳು, ಸ್ಟಾರ್ಟಪ್ಗಳು ಅಥವಾ ಇತರ ಆಸ್ತಿಗಳಲ್ಲಿ ಹೂಡಿಕೆ ಮಾಡೋದು ಕಾಲಕ್ರಮೇಣ ಸಂಪತ್ತನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಶ್ರೀಮಂತರು ಕೇವಲ ನಗದು ಹೊಂದಿರೋದಿಲ್ಲ, ಅವರು ಆಸ್ತಿಗಳನ್ನು ಹೊಂದಿರ್ತಾರೆ ಅಂತ ಮಸಾದ್ ಹೇಳಿದ್ದಾರೆ. ಹಣದುಬ್ಬರದ ಕಾರಣದಿಂದ ನಗದು ಮೌಲ್ಯ ಕಡಿಮೆ ಆಗಬಹುದು, ಆದರೆ ಆಸ್ತಿಗಳು ಮತ್ತು ಹೂಡಿಕೆಗಳು ದೀರ್ಘಾವಧಿಯಲ್ಲಿ ಸಂಪತ್ತನ್ನು ಹೆಚ್ಚಿಸಬಹುದು ಅಂತ ವಿವರಿಸಿದ್ದಾರೆ. ಎಐ ಯುಗದ ಉದ್ಯೋಗಗಳ ಕುರಿತು ಇತರ ತಂತ್ರಜ್ಞಾನ ನಾಯಕರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಜುಹೋ ಕಂಪನಿಯ ಸಂಸ್ಥಾಪಕರಾದ ಶ್ರೀಧರ್ ವೆಂಬು, ಕೆಲವು ವೃತ್ತಿಗಳು ಎಐಯಿಂದ ಸುಲಭವಾಗಿ ಬದಲಾಗೋದಿಲ್ಲ ಅಂತ ಹೇಳಿದ್ದಾರೆ. ಮಕ್ಕಳಿಗೆ ಬೋಧನೆ ಮಾಡೋದು, ವೃದ್ಧರನ್ನು ನೋಡಿಕೊಳ್ಳುವುದು, ಕೃಷಿ ಮಾಡುವುದು ಅಥವಾ ಶಾಸ್ತ್ರೀಯ ಕಲೆಗಳನ್ನು ಅನುಸರಿಸುವುದು ಸಮಾಜ ಮತ್ತು ಸಂಸ್ಕೃತಿಯೊಂದಿಗೆ ಸಂಬಂಧ ಹೊಂದಿರುವುದರಿಂದ ಅವು ಮುಂದೆಯೂ ಪ್ರಸ್ತುತವಾಗಬಹುದು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನೊಂದೆಡೆ ಎಲಾನ್ ಮಸ್ಕ್ ಭವಿಷ್ಯದಲ್ಲಿ ಎಐ ಮತ್ತು ರೋಬೋಟಿಕ್ಸ್ ಅಭಿವೃದ್ಧಿಯಿಂದ ಕೆಲಸವೇ ಐಚ್ಛಿಕವಾಗಬಹುದು ಅಂತ ಹೇಳಿದ್ದಾರೆ. ಜನರು ತಮ್ಮ ಸಮಯವನ್ನು ಹವ್ಯಾಸಗಳು ಮತ್ತು ಸೃಜನಶೀಲ ಕಾರ್ಯಗಳಲ್ಲಿ ಕಳೆಯುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಎಐ ಸಂಶೋಧನಾ ಸಂಸ್ಥೆ ಆಂಥ್ರೋಪಿಕ್ ನಡೆಸಿದ ಅಧ್ಯಯನದ ಪ್ರಕಾರ ಇಂದಿಗೂ ಹಲವು ವೃತ್ತಿಗಳು ಸಂಪೂರ್ಣವಾಗಿ ಯಾಂತ್ರೀಕರಣಕ್ಕೆ ಒಳಗಾಗುವ ಸಾಧ್ಯತೆ ಕಡಿಮೆ ಇದೆ. ವಿಶೇಷವಾಗಿ ಕೃಷಿ, ನಿರ್ಮಾಣ, ದುರಸ್ತಿ ಕೆಲಸ, ವೈಯಕ್ತಿಕ ಆರೈಕೆ ಹಾಗೂ ನೇರ ಮಾನವ ಸಂವಹನ ಅಗತ್ಯವಿರುವ ಕೆಲಸಗಳು ಎಐಗೆ ಸುಲಭವಾಗಿ ಬದಲಾಗುವುದಿಲ್ಲ ಅಂತ ಅಧ್ಯಯನ ಸೂಚಿಸುತ್ತೆ.